ಭಾರತ್ ನ್ಯೂಸ್. ನಾಳೆ ಇಷ್ಟೊತ್ತಿಗೆ ನಮ್ಮೆಲ್ಲ ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ. ಇದು ಶಿಕ್ಷಕರ ಚುನಾವಣೆ ಆದ್ದರಿಂದ ಎಲ್ಲ ಶಿಕ್ಷಕರು ತಾಳ್ಮೆಯಿಂದ ಸಹಾಯದಿಂದ ಬಂದು ನಮ್ಮ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾದಂಥ ವಿವೇಕಾನಂದ ಅವರಿಗೆ ಮತವನ್ನು ಮೊದಲನೇ ಪ್ರಥಮವನ್ನು ನೀಡಿ ಅವ್ರನ್ನ ಜಯಗಳಿಸಬೇಕು ಅಂತೇಳಿ ಎಲ್ಲ ಶಿಕ್ಷಕರು ಕೂಡ ನಮ್ಮ ಮುಖಂಡರುಗಳು ರಾಮಣ್ಣವರು ಮತ್ತು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಅವ್ರ ಹುಮ್ಮಸ್ಸಿಂದ ಮತದಾರರಿಗೆ ಮನವರಿಕೆ ಮಾಡಿ ಆದರೂ ಅವ್ರ ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಆದರೂ ಸಹ ನಮ್ಮಲ್ಲಿ ಒಂದು ಮತವನ್ನು ಕೊಡಿ ಅಂತ ಕೇಳಿ ಅವರಿಗೆ ಜಯಶೀಲನಾಗಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಹೇಗಿದೆ ಹೋಪು ನೀವು ವಿವೇಕಾನಂದರು ಗೆಲ್ತಾರೆ, 100% ಗೆಲ್ತಾರೆ, ತುಂಬ ಚೆನ್ನಾಗಿದೆ, ಗೆಲ್ತಾರೆ. ಈ ದಿನ ಮೈಸೂರು ನಗರದಲ್ಲಿ ಬಹಳ ಉತ್ಸುಕತೆಯಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾನ ನಡೀತಾ ಇದೆ. ನಾನು ಹಲವಾರು ಕಡೆ ಹೋಗ್ಬಂದೆ, ಕೃಷ್ಣಮೂರ್ತಿಪುರಮು ಮತ್ತು ರಾಮಕೃಷ್ಣ ನಗರ, ಕಾಗಿನೆಲೆ, ಹಲವಾರು ಮತ್ತು ಇದು ಸಿದ್ಧಾರ್ಥದಲ್ಲಿ ಒಟ್ಟು 11 ಕಡೆ ಮತದಾನ ಭಾಳ ಚುರುಕಿನ ರೀತಿಯಲ್ಲಿ ನಡೀತಾ ಇದೆ. ನಮ್ಮ NDA ಅಭ್ಯರ್ಥಿ JDS ಮತ್ತು BJPಯಿಂದ ಏನು K ವಿವೇಕಾನಂದ ಅವರು ನಿಂತಿದ್ದಾರೆ, ಅವ್ರ ಪರವಾಗಿ ಅಲೆ ಎದ್ದಿದೆ. ಬಹುತೇಕ ಎಲ್ಲ ಮತದಾರರು ವಿವೇಕ್ ಪರವಾಗಿ ಮತವನ್ನು ಚಲಾಯಿಸ್ತಾ ಇರ್ತಕ್ಕಂಥ ಉತ್ಸುಕತೆ ಕಂಡುಬರ್ತಾ ಇದೆ. ಈ ಬಾರಿ ಖಂಡಿತ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ K ವಿವೇಕಾನಂದ ಅವರು ಜೈಬೇರಿಯಿಂದ ಬಾರಿಸ್ತಾರೆ ಅಂತ ಹೇಳಿ ನಮಗೆಲ್ಲ ಕಾನ್ಫಿಡೆನ್ಸ್ ಆಗಿದೆ. ಹೇಳಿ ಮೇಡಮ್, ಇಲ್ಲಿವರೆಗೂ ಹೇಗೆ ನಡೀತಾ ಇದೆ, ಏನು ಹೋಪಿದೆ? ಚೆನ್ನಾಗಿದೆ ಸರ್. ನಮ್ಮ ಅಭ್ಯರ್ಥಿ ಅಂತ ಮರಿತಿಬೇಗೌಡರು ಭಾಳ ಅಂತರದಿಂದ ಗೆಲ್ತಾರೆ ಸರ್. ಹೇಗೆ ಹೇಳ್ತೀರಾ, ಏನು ಹೋಪಿದೆ? ಇಲ್ಲ, ನಮ್ಮ ಶಿಕ್ಷಕ ಬಂಧುಗಳಲ್ವೇ, ಶಿಕ್ಷಕರನ್ನ ಸೂಕ್ತವಾದ ಯಾರು ಅಂತೇಳಿ ತಿಳಿದು ಮರಿತಿಬೇಗೌಡರನ್ನೇ ಪ್ರಥಮ ಪ್ರಾಶಸ್ತ್ಯದ ಮತದಿಂದ ಗೆಲ್ಲಿಸ್ತಾರೆ. ಶಿಕ್ಷಕರು ಬರ್ತಾ ಇದ್ದಾರೆ. ಎಲ್ಲ ಪ್ರೊಫೆಸರ್ಸ್, ಲೆಕ್ಚರರ್ಸ್, ಹೈಸ್ಕೂಲ್ ಮತ್ತು ಇತರೆ ಮಾಸ್ಟರ್ ಡಿಗ್ರಿ ಅವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಇಲ್ಲಿವರೆಗೆ ಎಷ್ಟು % ಆಗಿದೆ ಒಟ್ಟು? ಗೊತ್ತಿಲ್ಲ, ಕೇಳಿಲ್ಲ ನಾನು. ನಡೀತಾ ಇತ್ತು ಸರ್. ಅವರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಉಪಾಧ್ಯಾಯರುಗಳ ಎಲ್ಲ ಒಂದು ಸರ್ವತೋಮುಖದ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ಅವರ ಒಂದು ಕೆಲಸದ ವೈಖರಿ, ಅವರ ಒಂದು ನಡವಳಿಕೆ, ಅವರ ಒಂದು ಭಾವನಾತ್ಮಕ ಒಂದು ಇದರಲ್ಲಿ ಅವರು ಬಂದಿದ್ದಾರೆ. ಸೊ ಅದರಿಂದ ಅವರ ಒಂದು ಸಪೋರ್ಟು, ಕಾಂಗ್ರೆಸ್ಸಿನ ನಮ್ಮ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಆಶೀರ್ವಾದ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮ ಇವೆಲ್ಲವೂ ಕೂಡ ಮರಿತಿಬೇಗೌಡರಿಗೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲುವನ್ನು ಕೊಡುತ್ತೆ ಅನ್ನೋ ಒಂದು ಹೋಪು ನಮಗೆ. ಇಲ್ಲಿವರೆಗೆ 4 ಸಾರಿ ಸತತವಾಗಿ ಗೆದ್ದು ಬಂದಿದ್ದಾರೆ. ಜೊತೆಗೆ ಶಿಕ್ಷಕರ ಜೊತೆ ಅನ್ಯೂನ್ಯವಾದಂಥ ಸಂಪರ್ಕ ಸಂಬಂಧವನ್ನು ಇಟ್ಕೊಂಡು ಬಂದಿದ್ದಾರೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮೊದಲು ಬಂದು ಅವರೇ ನಿಂತುಕೊಂಡು ಕೆಲಸವನ್ನು ಮಾಡಿದ್ದಾರೆ. ಇವರು ಕೂಡ ಶಿಕ್ಷಕರೇ. ನಾನು ಒಬ್ಬ ನಿವೃತ್ತ ಪ್ರಾಂಶುಪಾಲನಾಗಿ ಹೇಳ್ತಾ ಇದ್ದೀನಿ, ಈ ಸರಿ ಎಲೆಕ್ಷನ್ಗೆ ವೋಟ್ ಇಲ್ಲ, ಇಲ್ಲಿವರೆಗೆ ವೋಟ್ ಮಾಡ್ಕೊಂಡು ಬಂದು ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕ ಬಂಧುಗಳೆಲ್ಲರೂ ಕೂಡ ಅವ್ರಿಗೆ ಮುಕ್ತ ಮನಸ್ಸಿನಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗೆದ್ದೇ ಗೆಲ್ತಾರೆ. ಆಮೇಲೆ ನೀವು ಹೆಂಗೆ ಅನೇಕ ಸರಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕು ನೀವು ಜೊತೆಗೆ ಹೇಳಿದೀವಿ ಸರ್, ಹೇಳಿದೀವಿ. ಅದು ಗೊತ್ತಿರುತ್ತೆ, ಎಲ್ಲೋ ಒಂದೊಂದ್ಸಲ ಆಗುತ್ತೆ. ಈ ಸಲ ಅಂತೂ ಸ್ಪಷ್ಟವಾಗಿ ಹೇಳಿದೀವಿ ನಾವು. ಯಾವುದೇ ಒಂದು ಗೊಂದಲ ಮಾಡ್ಕೋಬೇಡಿ. ಮೊದಲನೇ ಪ್ರಾಶಸ್ತ್ಯದ ಓಟು ಬನ್ನಿ ಅಂತ. ಯಾಕಂದ್ರೆ ಅವ್ರಿಗೆ ಬಿಟ್ಟು ಮೇಡಮ್ ಪ್ರತಿ ಸರಿನೂ ಇದೇ ಆಗ್ತಾ ಇದೆ ಆಯ್ತಾ. ಅದಕ್ಕೆ ಅರಿವು ಮೂಡಿಸಿದ್ರ ಏನು ಅಂತ ಮೂಡಿಸಿದೀವಿ ಮೇಡಮ್, ನಾವೇ ಹೇಳಿದೀವಿ ಮೇಡಮ್. ಆ್ಯಕ್ಚುಲಿ ಹೇಳುವಾಗ ಸ್ವಲ್ಪ ನಮಗೂ ಇಂಥ ವಿದ್ಯಾವಂತರಿಗೆ ನಾವು ಹೇಳೋ ಸರಿನೋ ತಪ್ಪೋ ಅನ್ನೋ ಭಾವನೆ ಬರುತ್ತೆ. ಆದರೂ ನಾವು ಹೇಳೋದನ್ನೇ ಹೇಳಿದ್ವಿ. ವಿದ್ಯಾವಂತರಿಗೆ ತಪ್ಪು ಮಾಡಿರೋದು ಲಾಸ್ಟ್ ಟೈಮ್ ಕರೆಕ್ಟು. ಈ ಸಾರಿ ಈ ರೀತಿ ಆಗಿದೆ ಅಂತ ಅನೇಕ ಸಭೆಗಳಲ್ಲಿ ಅನೇಕ ಜನ ಶಿಕ್ಷಕರನ್ನ ಲೆಕ್ಚರರ್ಸ್ ಸೇರಿಸಿ ಹೇಳಿದ್ದಾರೆ. ಒಂದು ಕಡೆ ತಪ್ಪ ಈ ರೀತಿ ಈ ಸಾರಿ ಆಗಲ್ಲ ಅನ್ಕೊಂಡಿದೀವಿ. ಓಕೆ.
ಸರ್ ನಾಗಮಲ್ಲೇಶ್ ಅವರು ಕೊಡಿ ಸರ್ ತುಂಬ ಜೋರ ನಡೀತಾ ಇದೆ, ಭಾಳ ಫಾಸ್ಟ್ ಪೋಲಿಂಗ್ ಇದೆ. ಶಾರದಾದೇವಿ ನಗರದ ಬೂತ್ ಇದು ಇಂದಿರಾ ಬೂತ್ ಅಂತಲೇ ಕರೀತಾರೆ ಇದಕ್ಕೆ, ಯಾಕಂದರೆ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಇಂದಿರಾ ಬೂತ್ ಅಂತ ಕರೀತಾರೆ. ಈ ಬೂತ್ನಲ್ಲಿ ತುಂಬ ಬ್ರಿಸ್ಕಾಗಿ ಪೋಲಿಂಗ್ ನಡೀತಾ ಇದೆ ಮೇಡಮ್. ಈಗ ಬರ್ತಿದಾರ ಶಿಕ್ಷಕರು ಬರ್ತಿದಾರ? ಬರ್ತಿದ್ದಾರೆ, ಶಿಕ್ಷಕರು ಬರ್ತಾ ಇದ್ದಾರೆ. ಎಷ್ಟು ಓಟ್ ಆಗಿರ್ಬೋದು ಮೇಡಮ್? ಅದು ಐ ಕಾಂಟ್ ಗಿವ್ ಇದು ಒಂದು ಅಂದಾಜು ಎಷ್ಟು ಜನ? ಇಲ್ಲ, ನಾನು ಬೂತ್ ವೈಸ್ ಓಡಾಡ್ತಾ ಇರೋದ್ರಿಂದ ತುಂಬ ಕರೆಕ್ಟಾಗಿ ಹೇಳಲಿಕ್ಕಾಗಲ್ಲ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.